ಬಿಗ್ ಬಾಸ್ 12ರ ಸ್ಪರ್ಧಿ ಗಿಲ್ಲಿ ನಟ ಸುದೀಪ್ ಕೈಯಿಂದ ಟ್ರೋಫಿ ತಗೊಂಡು ಊರಿಗೆ ಬರ್ತಾ ಇದ್ದಾರೆ. ಆದರೆ ಅವ್ರನ್ನ ನೋಡೋದಕ್ಕೆ ಕರ್ನಾಟಕದಿಂದ ಅನೇಕ ಕಡೆಗಳಿಂದ ಬಂದಿದ್ದಾರೆ. ಸೊ ಗಿಲ್ಲಿನ ಫಸ್ಟ್ ನೋಡಬೇಕು ಅಂತ ಅವ್ರ ತಂದೆ ತಾಯಿಗಳಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಅವ್ರ ತಂದೆ ತಾಯಿಗಳಿಗೆ ವಿಶ್ ಮಾಡ್ತಾ ಇದ್ದಾರೆ. ಹಾಗೆ ಜೊತೆಯಲ್ಲಿ ಟ್ಯಾಟು ಕೂಡ ಹಾಕ್ಸ್ಕೊಂಡವರು ಕೂಡ ಅನೇಕರು ಇದ್ದಾರೆ. ಅವರು ಕೂಡ ಫಸ್ಟ್ ಅವ್ರನ್ನ ಇವತ್ತೇ ಭೇಟಿ ಮಾಡಬೇಕು ಅಂತ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಸರ್ ಏನು ಸರ್ ಇದು ಕೈಯಲ್ಲಿ ಟ್ಯಾಟು ಎಲ್ಲ ಹಾಕ್ಸ್ಕೊಂಡು? ಸರ್ ಇದು ನನಗೆ ಗಿಲ್ಲಿ ಕಂಡ್ರೆ ತುಂಬಾ ಇಷ್ಟ. ಇಲ್ಲಿ ಹಾಂ ಗಿಲ್ಲಿ GILLI ಹಾಂ, ಅದಕ್ಕೋಸ್ಕರ ನಾನು ಟ್ಯಾಟೋ ಹಾಕಿಸ್ಕೊಳ್ಳೇಬೇಕು ಅನಿಸ್ತು, ಟ್ಯಾಟೋ ಹಾಕಿಸ್ಕೊಂಡೆ ಸರ್. ಹಾಂ 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 ಓಕೆ. ಯಾಕೆ ಇಷ್ಟ? ನನ್ ಗಿಲ್ಲಿ ಅಂತ ಅಂದ್ರೆ ಕಾಮಿಡಿ ಮಾಡೋದು, ಹಾಂ ಮತ್ತೆ ಅವ್ರ ಆಟ ಆಡೋದು, ಮತ್ತೆ ರೈತರನ್ ಮಗ ಅಲ್ವಾ, ರೈತರನ್ ಮಗನೇ ಗೆಲ್ಲಿಸ್ಬೇಕು ಅಂತ ಇಷ್ಟು ದಿವಸ ಡಿಸೈಡ್ ಮಾಡಿದ್ವಿ ಸರ್. ಓ ರೈತರ ಮಗ, ಬಡವ್ರ ಮಗ, ಬಡವರ ಮಗ. ನಾನು ರೈತನೇ, ನಾನು ವ್ಯವಸಾಯ ಮಾಡ್ತೀನಿ, ಹಸುಗಳು ಕಟ್ಕೊಂಡಿದೀನಿ, ಎಲ್ಲ ಇದಾವೆ. ರೈತರ ಮಗನೇ ಗೆಲ್ಲಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿ ಟ್ಯಾಟೋ ಹಾಕಿಸ್ಕೊಂಡಿ ಸರ್. ಅಲ್ಲ ಸರ್, ಇಷ್ಟು ವರ್ಷ ತಂದೆ ತಾಯಿಗಳೆಲ್ಲ ನಿಮ್ಮ ಸಾಕಿದ್ದಾರೆ, ಹೆಂಡತಿ ನಿಮ್ಮ ಜೀವನ ಎಲ್ಲ ನೋಡ್ಕೋತಾ ಇದ್ದಾರೆ. ಅವ್ರ ಹೆಂಡತಿ ಮಕ್ಕಳು ತಪ್ಪಪ್ಪನ ಫೋಟೋ ಬಿಟ್ಟು ಗಿಲ್ಲಿ ಫೋಟೋನ ಯಾಕೆ ಹಾಕ್ಸ್ಕೊಂಡಿದ್ದಾರೆ? ಹೆಂಗೋಸ್ಕರ ಹಾಕಿಸ್ಕೊಂಡಿ ಅಂತ ಅಂದ್ರೆ, ಒಬ್ರು ರೈತರು ಮಗ ಮುಂದೆ ಬರ್ಬೇಕು. ಮುಂದೆ ಬಂದಿದ್ದಾನೆ ಅಂತ ಬಂದಿದ್ದಾರೆ, ಹ್ಮ್ ಆಲ್ರೆಡಿ ಬಂದಾಯ್ತು. ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ಹಾಕಿಸ್ಕೊಂಡಿದ್ದೀನಿ ಸರ್. ಓಕೆ. ಈಗ ರೈತ ಮಗ ಮುಂದೆ ಬರಬೇಕು ಅಂತ ನೀವು ಹೇಳಿದ್ರಿ. ಹೌದು ಸರ್. ಇವ್ರು ನೋಡಿ ನೀವು ಕೂಡ ಮುಂದೆ ಬರಬೇಕು ಅಂತ ಏನಾದ್ರು ನಿಮ್ಗೆ ಇನ್ಸ್ಪೈರ್ ಇದೆಯಾ? ಸರ್ ನನಗೂ ಅನಿಸ್ತಾ ಇದೆ, ಇನ್ನು ಸ್ಕೂಲ್ ಕಟ್ಟಬೇಕು, ಮಾಡಬೇಕು ಅಂತ ಹೇಳಿ ಮಾಡ್ತೀನಿ. 100% ಮಾಡ್ತೀನಿ ಸರ್. ಯಾಕೆಂದ್ರೆ ದೊಡ್ಡವ್ರನ್ನ ವಿನ್ ಮಾಡಿಸಿ ಗೆಲ್ಲಿಸೋದ್ಕಿಂತ ಒಬ್ಬ ರೈತರ ಮಗನ ವಿನ್ ಮಾಡಿ ಗೆದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಬೋದು. ಓಕೆ. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಅಹಂಕಾರ ಇಲ್ಲ, ಅಹಂಕಾರ ಇಲ್ಲ, ಏನು ಇಲ್ಲ, ವಿಷ ಇಲ್ಲ, ಏನು ಇಲ್ಲ ಸರ್. ಡುಬಾಕ್ ಇಲ್ಲ, ನಾಟಕ ಮಾಡಲ್ಲ, ಯಾವ್ದು ನಾಟಕನೂ ಮಾಡಲ್ಲ ಸರ್. ನೇರ ನೇರ. ಹೌದು. ಓಕೆ. ಇದೇನು ಟೆಂಪರರಿ ಟ್ಯಾಟೂನ ಇಲ್ಲ ಪರ್ಮನೆಂಟ್? ಪರ್ಮನೆಂಟ್ ಟ್ಯಾಟೂ. ಪರ್ಮನೆಂಟ್? ಹೌದು ಸರ್. ಓಕೆ. ಎಷ್ಟಾಯ್ತು ಸರ್? ಇದು 5,500 5,500 ಕೊಟ್ಟು ಟ್ಯಾಟೂ ಹಾಕ್ಸ್ಕೊಂಡಿದ್ರಿ. ಹೌದು ಸರ್. ನಿಮ್ಮ ಹೆಂಡತಿ ಕೇಳಿಲ್ವಾ? ಸರ್ ಕೇಳಿದ್ರು. ನಂದು ಯಾಕೆ ಹಾಕ್ಸ್ಕೊಂಡಿಲ್ಲ ನೀವು? ನನ್ನ ಅಷ್ಟು ಪ್ರೀತಿ ಮಾಡಲ್ಲ ಕೇಳಿದ್ರು ಸರ್. ನಾನೇ ಹೊರಗಡೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿ 2 days ಬ್ಯಾಕ್ ಮಾತ್ರ ಹೇಳಿದೆ ಅವ್ರಿಗೆ. 10 days ಆಯ್ತು ನಾನು ಹಾಕಿಸ್ಕೊಂಡಿದ್ದೀನಿ. ಅಲ್ಲಿ ಅವರು ತೋರಿಸಿಲ್ವ ನೀವು? ನಾನು ಯಾರಿಗೂ ತೋರಿಸಿ ಬಟ್ಟೆ ಎಲ್ಲ ಬಿಚ್ಚಿರ್ಲಿಲ್ವಾ? ಅಂದ್ರೆ ಶರ್ಟ್ ಬಿಚ್ಚಿದ್ದು ಆ ಥರ ಇಲ್ಲ, ಆ ಥರ ಏನು ನಾನು ಮನೆಗೆ ತೋರಿಸಿರ್ಲಿಲ್ಲ ಸರ್. ನಿಮ್ಮ ಮನೆಗೆ ತೋರಿಸಿರ್ಲಿಲ್ವಾ ಟ್ಯಾಟೂ ಹಾಕ್ಸ್ಕೊಂಡಿದ್ದು? ಇಲ್ಲ ಇಲ್ಲ, 2 ದಿವಸದ ಹಿಂದೆ ತೋರಿಸಿದ್ದೆ ಅಷ್ಟೇ. ಮತ್ತೆ ಹೆಂಡತಿ ಬೈಲಿಲ್ವಾ? ಯಾಕೆ ಬೈತಾರೆ ಸರ್? ಅವ್ರಿಗೂ ಹುಚ್ಚು. ಓಹ್, ಗಿಲ್ಲಿ ಅಂತಂದ್ರೆ ಸಖತ್ ಇಷ್ಟ ನಮ್ಮ ಮನೆಗೆ. ಯಾವ ನಿಮ್ದು? ಸರ್ ರಾಮನಗರ ಸರ್. ರಾಮನಗರ. ಏನು ಇವತ್ತೇ ನೋಡ್ಬೇಕು ಅಂತ ಬಂದಿದ್ದೀರಾ? ಹೌದು ಸರ್, 100%. ನೈಟು ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ನಿನ್ನೆ ಸಂಜೆವರೆಗೂ. ನಿನ್ನೆ ಸಂಜೆ ಹೋಗಿ ಇಡೀ ಫ್ಯಾಮಿಲಿನೇ ಹೋಗಿದ್ದು. ಸಂಜೆ ನೈಟ್ 2 ಗಂಟೆವರೆಗೂ ಅಲ್ಲೇ ಇದ್ದೆ. ಆದ್ರೆ ಗಿಲ್ಲಿನ ಮೀಟ್ ಮಾಡಕ್ ಆಗ್ಲಿಲ್ಲ ಅಲ್ಲಿ. ಹೌದು, ಅಷ್ಟೊಂದು ಜನ ಇದ್ರು, ಜನ ಜಾಸ್ತಿ ಇದ್ರು. ಆ ಕ್ರೋಡ್ ನೋಡಿ ನಮ್ಗೆ ಭಯ ಆಗೋಯ್ತು. ವಾಪಸ್ ರಿಟರ್ನ್ 2 ಗಂಟೆಗೆ ಬಂದ್ಬಿಟ್ಟು. ಸೊ ಗಿಲ್ಲಿ ಫೋಟೋನ ನೀವು ಟ್ಯಾಟ್ ಹಾಕ್ಸ್ಕೊಂಡಿರೋದು ನಿಮ್ಗೆ ಖುಷಿ ತರ್ತಾ ಇದೆ? ಖುಷಿ ಇದೆ ಸರ್, 100%. ಯಾವತ್ತಾದ್ರು ನನಗೆ ಗಿಲ್ಲಿ ಬೇಡ ಅಂತ ಏನ್ ಮಾಡ್ತೀರಿ? ಯಾವುದೇ ಕಾರಣಕ್ಕೂ ಬೇಡ ಅನ್ನಲ್ಲ ಸರ್. ನಾನು ರೈತರ ಮಗ ಮುಂದೆ ಬರಬೇಕು ಅಂತಾನೆ ನಾನು ಹಾಕಿಸ್ಕೊಂಡಿರೋದು. ಓಕೆ. ಅದಕ್ಕೋಸ್ಕರ ನಂಗೆ ತುಂಬಾ ಇಷ್ಟ. ಅವನಿಗೋಸ್ಕರ ಏನ್ ಗಿಫ್ಟ್ ತಂದಿದ್ದೀರಾ? ಟ್ಯಾಟೂ ಹಾಕ್ಸ್ಕೊಂಡಿದ್ದೀರಾ? ಓಕೆ. ಟ್ಯಾಟೂ ಹಾಕಿಸ್ಕೊಂಡಿದ್ದೀನಿ ಸರ್. ಗಿಫ್ಟ್ ಏನ್ ತಂದಿದ್ದೀರಿ? ಗಿಫ್ಟ್ ಏನು ಇಲ್ಲ ಸರ್, ಅವ್ರ ಹತ್ರ ಇದೇ ಗಿಫ್ಟ್ ಅಲ್ವಾ? ಇದೇ ಗಿಫ್ಟ್. ನಾನು ಮುಂದೆ ಒಂದು ಫೋಟೋ ಅವ್ರ ಜೊತೆ ಒಂದು ಫೋಟೋ ಹೊಡ್ಸ್ಕೊಬೇಕು ನಾನು. ಅದಕ್ಕೋಸ್ಕರ ಸರ್ ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡ್ಬಿಟ್ಟು ಇದ್ಬಿಟ್ಟು ಫೋಟೋ ತಗೊಂಡು ಹೋಗ್ತೀನಿ. ಖುಷಿ ಆಗ್ತಿದೆ ನಿಮ್ಗೆ? ಸರ್ 100% ಖುಷಿ ಆಗ್ತಿದೆ. ಅವ್ರ ಅಪ್ಪ ಅಮ್ಮನೆಲ್ಲ ನೋಡಿ ಸಖತ್ ಖುಷಿ ಆಯ್ತು. 10 days ಆದ್ರೂ ಕೂಡ ನಿಮ್ಮ ಹೆಂಡತಿಗೆ ತೋರಿಸಿರ್ಲಿಲ್ಲ? 2 ದಿನ ಇರಂಗೆ ತೋರಿಸಿದ್ದು. ಹೌದು. ಸೊ ಅವಾಗ ಏನಂದ್ರು ನಿಮ್ಮ ಹೆಂಡತಿ? ಸರ್ ಯಾವಾಗ ಹಾಕಿಸ್ಕೊಂಡೆ ಅಂತ ಅಂದ್ರು. ನಾನು ಆಲೆ 10 days ಆಯ್ತು ಅಂತ ಅಂದೆ. ಅವಾಗ ಫಸ್ಟೇ ಯಾಕೆ ಹೇಳಿಲ್ಲ ನೀವು ಅಂತ ಅಂದ್ರು. ಇಲ್ಲ ಹೇಳಿದ್ರೆ ನೀನು ಒಂದ್ ಸ್ವಲ್ಪ ಇದ್ ಮಾಡ್ಕಂತೀಯ ಅಂತ ಹೇಳಿ ಅವರು ಸಪೋರ್ಟ್ ಮಾಡ್ತಾ ಇದ್ರು. ಗಿಲ್ಲಿಗೆ ವೋಟ್ ಹಾಕೋದ್ರಿಂದ ಹಿಡ್ದು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಅವ್ರು. ಹೌದಾ? ಡೈಲಿ ಟಿವಿ ನೋಡ್ಕೊ ಕೂತ್ಕೋತಾ ಇದ್ದೆ? ಡೈಲಿ ಮಿಸ್ ಇಲ್ಲ ಸರ್. ಒಂದ್ ಡೆಪಾಸಿಟ್ ಆದ್ರೆ ತಿರ್ಗಾ ಮತ್ತೆ ಅದೇ ರಿವೆಂಟ್ ಬಂದ್ರೆ ತಿರ್ಗಾ ಅದನ್ನು ನೋಡ್ಕೊಂಡ್ ಕೂತಿರೋ ತಿರ್ಗಾ ಮತ್ತೆ ಮತ್ತೆ. ಓ, ಒಂದ್ ಎಪಿಸೋಡ್ ಬಿಟ್ಟಿಲ್ಲ ಅವರು, ಎಲ್ಲ ಎಪಿಸೋಡ್ ನೋಡೋರು ಅವರು. ರಿಪೀಟ್ ಎಲ್ಲ ನೋಡ್ತಾ ಇರ್ತಿದ್ರು? ರಿಪೀಟ್ ಎಲ್ಲ ನೋಡ್ತಿದ್ರು. ನೈಟ್ 9 ಗಂಟೆಗೆ ಸ್ಟಾರ್ಟ್ ಆದ್ರೆ 11-11:30ಗೆ ಮುಗ್ದೋಗೋದು. ತಿರ್ಗಾ ಮತ್ತೆ 11:30ಗೆ ಇನ್ನೊಂದು ಬರೋದು. ಅದು 2 ಗಂಟೆವರೆಗೂ ನೋಡ್ಬಿಟ್ಟು 2 ಗಂಟೆ ನೈಟು ಟಿವಿ ಆಫ್ ಮಾಡ್ತಾ ಇದ್ರು. ಓ, ಓಕೆ. ಈಗ ಗಿಲ್ಲಿದು ಟ್ಯಾಟೂ ಹಾಕ್ಸ್ಕೊಂಡಿದ್ದೀರಾ? ಹೌದು ಸರ್. ಸೊ ನೀವು ನಿಮ್ಮ ತಂದೆ ತಾಯಿ ಅಭಿಮಾನಿನೋ ಗಿಲ್ಲಿ ಅಭಿಮಾನಿನ? ಸರ್ ನನಗೆ ಅಂತಂದ್ರೆ ನಮ್ಮ ತಂದೆ ತಾಯಿನೂ ಅವರು ರೈತರುನೇ, ಪರವಾಗಿಲ್ಲ ಒಂಥರ ಇದಾರೆ ಅವರುನು. ಯಾಕೆಂದ್ರೆ ನಿಮ್ಮನ್ನ ಎತ್ತಿ ಹೊತ್ತು ಸಾಕು ನಿಮ್ ಜೀವನ ಕಲ್ಪನೆ ಕಟ್ಕೊಟ್ಟವ್ರೆ ನಿಮ್ ತಂದೆ ತಾಯಿ. ಅವ್ರ ಫೋಟೋನ ಬಿಟ್ಟು ನಿನ್ನೆ ಮೊನ್ನೆ ಬಂದಂತ ಒಬ್ಬ ಬಿಗ್ ಬಾಸ್ ಸ್ಪರ್ಧಿ ವಿನ್ನರ್ ಅಂತ ಅಂದ್ರೆ ಅವರು ಒಬ್ರು ಏನ್ ಬಡಸ್ತಂದಾಗ ಅವ್ರೆ, ಎಲ್ಲಿಂದ ಎಲ್ಲಿಗೆ ಹೋದ್ರು, ಅವರು ಏನೇನ್ ಮಾಡಿದ್ರು ಅದೆಲ್ಲ ಒಂದ್ ಸ್ವಲ್ಪ ನನಗೆ ಇದಾಯ್ತು, ಇನ್ಸ್ಪೈರ್ ಆಯ್ತು. ಹೌದು, ಇವ್ರು ಇಷ್ಟೊಂದು ಕಷ್ಟ ಬಿದ್ದು ಈ ತರ ಇಲ್ಲಿ ಬಂದಿದ್ದಾರೆ, ಇನ್ನ ಮುಂದೆ ಬರ್ಬೇಕು, ಅವರು ಗೆಲ್ಲಬೇಕು ಅಂತ ಹೇಳಿ ನನ್ಗೆ ಇಷ್ಟ ಆಯ್ತು ಸರ್. ಅದಕ್ಕೋಸ್ಕರ ನಾನು ಹಾಕಿಸ್ಕೊಂಡೆ ಟ್ಯಾಟೂನ. ಅಷ್ಟು ಸಂಭ್ರಮ ಪಡ್ತಾ ಇದ್ರೆ? ಹೌದು ಸರ್, ಸಖತ್ ಖುಷಿ ಆಯ್ತು. ಇವತ್ತು ಹಬ್ಬ ತರ ಖುಷಿ ಆಗಿದೆ ನಿಮ್ಗೆ? ಇವತ್ತೇ ನೋಡ್ಬೇಕಂತ ಬಂದ್ಬಿಟ್ಟಿದ್ದೀರಾ? ಹೆಂಡತಿ ಕರ್ಕೊಂಡು ರಾತ್ರಿ ಎಲ್ಲ ನಿದ್ದೆನೆ ಮಾಡ್ಲಿಲ್ಲ ಕೇಳಿ. ಅಲ್ಲಿಗೆ ಹೋಗಿದ್ರಾ? ಇಲ್ಲ, ಅಲ್ಲಿ ಬಿಗ್ ಬಾಸ್ ಹೋಗ್ಬಿಟ್ಟು ನೈಟ್ ವಾಪಸ್ ಬಂದ. 2 ಗಂಟೆಗೆ ಬಂದು 2 ಗಂಟೆಯಿಂದ ತಿರ್ಗಾ ಮತ್ತೆ ಎಪಿಸೋಡ್ ನೋಡಿದೆ ಮನೆಯಲ್ಲಿ.
ಇವ್ರು ವಿನ್ ಆಗಿದ್ದು 4:30 ತನಕ ನೋಡಿದೀನಿ ತಿರ್ಗಾ ಮತ್ತೆ ಅವ್ರು ಗೆಲ್ತಾರೆ ಅಂತ ಅನ್ಸಿತ್ತ ನಿಮ್ಗೆ? ಸರ್ 100% ನನಗೆ ಒಂದು ತಿಂಗಳಿಂದನೇ ಅನ್ಸಿತ್ತು ಇವನೇ ಗೆಲ್ತಾನೆ ಅಂತ. ಓಟ್ ಅಷ್ಟು ಬರ್ತಾ ಇದ್ವಲ್ಲ ಓಟು ಈ ನೋಡಿ ಬೇರೆ ಎಪಿಸೋಡ್ ಅಲ್ಲೆಲ್ಲ ಸೀಸನ್ 11ರಲ್ಲಿ 6 ಲಕ್ಷನ 7 ಲಕ್ಷನ ಅಷ್ಟೇ ಓಟ್ ಬಂದಿರೋದು, 5 ಕೋಟಿ. ಇವಾಗ ನೋಡಿದ್ರೆ 37 ಕೋಟಿ ಅಷ್ಟು ಓಟ್ ಬಂದವೆ ಅಂತ ಅಂದ್ರೆ ವಿನ್ 10 ಪಟ್ಟು ಜಾಸ್ತಿ. ಹೌದು ಸರ್. ಇನ್ನ ಮುಂದೆ ಎಲೆಕ್ಷನ್ ನಿಂತ್ಕೊಂಡ್ರು ಎಲೆಕ್ಷನ್ ವಿನ್ ಹೋಗ್ಬೇಕಾ? ಎಲೆಕ್ಷನ್ ಹೋಗ್ಬೇಕಾ? ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಎಲೆಕ್ಷನ್ ವಿನ್ ಆಗ್ತಾರೆ ಅಂತ ಖುಷಿ ಆಗ್ತಾ ಇದೆ ನನ್ಗೆ ಎಲೆಕ್ಷನ್ ನಿಂತ್ಕೊಂಡ್ರೆ. ಅಲ್ಲ ಹೌದು, ಹೋಗ್ಬೇಕಾ? ಎಲೆಕ್ಷನ್ ಹೋಗ್ಬೇಕಾ? ಬೇಕಾಗಲ್ಲ ಸರ್, ರೈತರ ಮಗ ಆಗಿ ಹಂಗೆ ಉಳಿಲಿ ಸಾಕು. ಹೌದು, ಯಾರಿಗೂ ಸೀಮಿತ ಮಾಡಬಾರ್ದು, ಎಲ್ಲರಿಗೂ ಸಲ್ಬೇಕಾದಂತ. ಹೌದು ಹೌದು ಸರ್, ಹೌದು. ಓಕೆ, ಸೊ ಗಿಲ್ಲಿ ಬಂದ ತಕ್ಷಣ ಏನ್ ಮಾಡ್ತೀರಾ? ಸರ್ ನಾನು ಅವ್ರ ಹತ್ರ ನಾನು ಏನು ಕೇಳಲ್ಲ, ನಾನು ಅವ್ರ ಜೊತೆ ಒಂದು ಫೋಟೋ ಹೊಡ್ಸ್ಕೊಬೇಕಷ್ಟೇ. ನಾನು ಒಂದು ಫೋಟೋ ಕೊಟ್ಟೆ ಖುಷಿ ಆಗುತ್ತೆ ನನಗೆ. ಓಕೆ, ಗುಡ್, ಥ್ಯಾಂಕ್ ಯು. ಓಕೆ ಸರ್. ಇದು ರೈಟ್ ನ್ಯೂಸ್.